ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡುವುದಂತೇಳಿ ಯೋಚಿಸ್ತಿದ್ದೆ. ಆವಾಗ ನನಗೆ ದಿಢೀರ್ ಅಂತ ಮಾಡುವ ತಿಂಡಿ ಒಂದು ನೆನಪಾಯಿತು. ಹಾಗಾಗಿ ಇವತ್ತು ಆ ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗ್ಬೋದು ನೋಡಿ ಫ್ರೆಂಡ್ಸ್. ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಹೊತ್ತು ಚಿಟಿ 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 ಆದಮೇಲೆ ಅದಕ್ಕೆ ಕಟ್ ಮಾಡಿದಂಥ ಒಂದು ದೊಡ್ಡ ಈರುಳ್ಳಿ ಆದರೆ ಒಂದು ಸಾಕು. ಸೊ ಚಿಕ್ಕ ಈರುಳ್ಳಿ ಆದರೆ ಅಟ್ಲೀಸ್ಟ್ ಎರಡು ಆದರೂ ಹಾಕಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿದ್ದೇನೆ. ಸೊ ಅದು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಅಂದರೆ ತುಂಬ ರೆಡ್ ಹಾಕಬೇಕಂತಿಲ್ಲ, ಸ್ವಲ್ಪ ಆದರೆ ಸಾಕು. ಅಷ್ಟೊತ್ತಿಗೆ ಫ್ರೈ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಸ್ವಲ್ಪ ನಮಗೆ ರೇಷನ್ ಅಕ್ಕಿ ಇದ್ದರೆ ಆ ಅಕ್ಕಿಯನ್ನು ಒಂದು 10 ಮಿನಿಟ್ಸ್ಗಿಂತ ಮೊದಲು ನಾವು ಸೋಕ್ ಮಾಡಿ ಇಡಬೇಕು, ನೀರಲ್ಲಿ ಹಾಕಿ ಇಡಬೇಕು. ರೇಷನ್ ಅಕ್ಕಿ ಜಾಸ್ತಿಯಾಗಿ ಇದಕ್ಕೆ ರೇಷನ್ ಅಕ್ಕಿ ಯೂಸ್ ಮಾಡ್ತಾರೆ, ಹಾಗಾಗಿ ನಾನು ರೇಷನ್ ಅಕ್ಕಿ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಸೊ ಅದೊಂದು 10 to 15 ಮಿನಿಟ್ಸ್ ಸಾಕು. ಹಾಗಾಗಿ ನೀವು ಇದೆಲ್ಲ ಪ್ರಿಪೇರ್ ಮಾಡೋದಕ್ಕಿಂತ ಮೊದಲು ಅಕ್ಕಿ ತೊಳೆದು ನೀರಲ್ಲಿ ಹಾಕಿ ಇಡಿ. ಅಷ್ಟರಲ್ಲಿ ನೀವು ಈರುಳ್ಳಿ ಎಲ್ಲ ಕಟ್ ಮಾಡುವಷ್ಟರಲ್ಲೇ ಅದು ಕರೆಕ್ಟಾಗಿ ಆಗಿರ್ತದೆ. ಮತ್ತು ಸ್ವಲ್ಪ ಅದು ಫ್ರೈ ಮಾಡಿ ಆದಮೇಲೆ ಅದು ರೆಡ್ ಆಗಬೇಕು, ಸ್ವಲ್ಪ ಅದು ಬ್ರೌನ್ ಕಲರ್ ಆಗಬೇಕು, ರೆಡ್ ಅಲ್ಲ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ತುಂಬ ಆಗಬೇಕಂತಿಲ್ಲ. ಈಗ ಅದಕ್ಕೆ ನೀರಲ್ಲಿ ಹಾಕಿದ ಅಕ್ಕಿಯನ್ನು ಅದಕ್ಕೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಯಾರೆಲ್ಲ ಈ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಗೈಸ್, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ರೆಸಿಪಿ, ಫಸ್ಟ್ ವ್ಲಾಗ್ ಕೂಡ. ಸೊ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ, ಈ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಒಳ್ಳೆ ಆಗ್ತದೆ. ಸೊ ಅದಕ್ಕೆ ಅದು ಸ್ವಲ್ಪ ಅಕ್ಕಿ ಹಾಕಿ ಆದಮೇಲೆ ಅದು ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವ, ಈಗ ಫುಲ್ ಮಿಕ್ಸ್ ಮಾಡಿ ಆದಮೇಲೆ ನೀವು ಎಷ್ಟು ಜನ ಇರ್ತೀರಲ್ಲ ಅಷ್ಟು, ಅಂದರೆ ನಾನಿಲ್ಲೀಗ 2 ಗ್ಲಾಸ್ ಅಕ್ಕಿ ಹಾಕಿದ್ದೇನೆ. 2 ಗ್ಲಾಸ್ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಈಗ ನೀರು ಹಾಕುವ, ಸ್ವಲ್ಪ ನೀರು ಹಾಕಿ ಆದಮೇಲೆ ಮಿಕ್ಸ್ ಮಾಡಿ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ನೀರು. ಮತ್ತು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಸ್ವಲ್ಪ ಉಪ್ಪು ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ನಿಮಗೆ ಎಷ್ಟು, ಕೆಲವರಿಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಬೇಕಲ್ಲ. ಸೊ ಸ್ವಲ್ಪ ಉಪ್ಪು ನೋಡಿ ಹಾಕಿ, ನಿಮಗೆ ಎಷ್ಟು ಟೇಸ್ಟಿಗೆ ಬೇಕು ಅಂಥೇಳಿ ರುಚಿಗೆ ತಕ್ಕಷ್ಟು ಹಾಕಿ ಉಪ್ಪು. ಮತ್ತು ಒಳ್ಳೆ ಮಿಕ್ಸ್ ಮಾಡಿ ಉಪ್ಪು ನೋಡಿ ಮತ್ತು ಕುಕ್ಕರನ್ನು ಮುಚ್ಚಿ ಒಂದು 2-3 ವಿಸಿಲ್ ಹೋಗುವ ತನಕ ಕಾಯಬೇಕು. 2-3 ವಿಸಿಲು ಸಾಕಾಗ್ತದೆ. ಅದು ಅಂದರೆ ರೇಷನ್ ಅಕ್ಕಿ ಅಲ್ವಾ, ಹಾಗಾಗಿ 2-3 ವಿಸಿಲು ಸಾಕು ಅಂತೇಳಿ ಅಂದ್ಕೊಂಡಿದ್ದೇನೆ ನಿಮಗೆ. ಸೊ ಇದು ತುಂಬ ಟೇಸ್ಟಿಯಾಗಿರ್ತದೆ. ಸೊ ಪ್ಲೀಸ್ ಗೈಸ್, ಇಷ್ಟೇ ಇವತ್ತಿನ ರೆಸಿಪಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ದಿನ ಶುಭವಾಗಲಿ. ಥ್ಯಾಂಕ್ ಯು.